ನಮಸ್ಕಾರ ವೀಕ್ಷಕರೇ, ರಾಜ್ ರೆಸಿಪಿಗೆ ಸುಸ್ವಾಗತ. ಇವತ್ತು ನಮ್ಮ ಕಿಚನ್ನ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಳ್ಳಾರಿ ಫೇಮಸ್ ಮಂಡಾಳ ಒಗ್ಗರಣೆ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಮಂಡಾಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಮಂಡಾಳು 2-3 ಥರ ಸಿಕ್ಕುತ್ತೆ. ನಮ್ಮ ಬಳ್ಳಾರಿಯಲ್ಲೇ 3 ಥರ ಸಿಕ್ಕುತ್ತೆ ನೋಡಿ. ಮಂಡಾಳು ನಾವು ನೆನೆಸಿದರೆ 1 ನಿಮಿಷ ಸಾಕು ನೆನೆಯಲಿಕ್ಕೆ. ಈ ಮಂಡಾಳು ಚುರಿಮುರಿ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಅದೇ ಮಂಡಾಳು ಇದು ನೋಡಿ. ಇದು ಇನ್ನೊಂದು ಥರ ಮಂಡಾಳು. ಈ ಮಂಡಾಳು ನೆನೆಯಲಿಕ್ಕೆ ನಮಗೆ 5 ನಿಮಿಷ ಸಾಕು. ಮತ್ತು ನೋಡಿ, ಇದು ಸಪ್ಪನ್ ಮಂಡಾಳು ಅಂತ ಕರೀತಾರೆ ಬಳ್ಳಾರಿನಲ್ಲಿ. ನೀವು ಬಳ್ಳಾರಿ ಮಾರ್ಕೆಟ್ಗೆ ಹೋಗಿ ಸಪ್ಪನ್ ಮಂಡಾಳು ಕೊಡಿ ಅಂದರೆ ಕೊಡ್ತಾರೆ. ಇದು ನಾವು ನೆನೆ ಹಾಕಿದರೆ ಇದು ನಮಗೆ ಮೆತ್ತಗಾಗಲಿಕ್ಕೆ ಇದು ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ನೆಂದಷ್ಟು ಈ ಮಂಡಕ್ಕಿ ಚೆನ್ನಾಗಿ ಬರುತ್ತೆ. ಮತ್ತು ಇದು ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಂಗಾಗಿ ನಮಗೆ ಒಗ್ಗರಣೆಗೆ ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ಈಗ 5 ಜನಕ್ಕಾಗಷ್ಟು ತೋರಿಸ್ತೀನಿ. ಈಗ ನೋಡಿ, ಇದು ಸೇರು ಅಂತಾರೆ. ಇದು ಒಂದು ಸೇರು ನಾವು ಮಂಡಕ್ಕಿ ಹಾಕ್ಕೊಂಡ್ರೆ ಇದು ಒಬ್ಬರು ಹೊಟ್ಟೆ ತುಂಬ ಊಟ ಮಾಡ್ಬೋದು. ನಾನು ಈಗ 5 ಸೇರು ಆಗಷ್ಟು ಮಂಡಕ್ಕಿ ಮಾಡ್ತಾಯಿದ್ದೀನಿ. ಅಂದರೆ 5 ಜನಕ್ಕಾಗಷ್ಟು ನಾನು ಮಂಡಾಳ ಒಗ್ಗರಣೆ ನಿಮಗೆ ತೋರಿಸ್ಕೊಡ್ತೀನಿ. ಈಗ 5 ಜನಕ್ಕಾಗಷ್ಟು ನಾನು ಮಂಡಾಳ ತೊಗೊಂಡಿದ್ದೀನಲ್ಲ, ಈಗ 3 ದೊಡ್ಡ ಗಾತ್ರದ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ನಾನೀಗ ಇದಕ್ಕೆ ಒಂದು 1/4 kgಕ್ಕಿಂತ ಕಮ್ಮಿ ಇದೆ ಇದು ಮೆಣಸಿನ್ಕಾಯಿ. ಒಂದು 200 ಗ್ರಾಮ್ಸ್ ಇರ್ಬೋದು. ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಖಾರ ಚೆನ್ನಾಗಿ ಬಿದ್ದಷ್ಟು ಚೆನ್ನಾಗಿರುತ್ತೆ. ಮತ್ತು ಟೊಮೊಟೊ, ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಅಂದರೆ ಒಂದು ಇಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವು, ಹಸಿ ಶುಂಠಿನ ನಾನು ತುರಿದಿಟ್ಕೊಂಡಿದ್ದೀನಿ. ಮತ್ತು ಇದು ಪುಟಾಣಿ ಹಿಟ್ಟು ಅಂತಾರೆ, ಕಡಲೆ ಹಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಲಾಸ್ಟ್ ಕೊನೆಯಲ್ಲಿ ಹಾಕಲಿಕ್ಕೆ ಕೊತ್ತಂಬರಿ. ಈಗ ಒಗ್ಗರಣೆಗೆ ನಾನು 200 ml ಆಗುತ್ತಿದ್ದು ಆಯಿಲು ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಎಲ್ಲನೂ ಜಾಸ್ತಿ ಇರಬೇಕು. ಈರುಳ್ಳಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಟೊಮೊಟೊ, ಹುಳಿ, ಖಾರ ಎಲ್ಲದೂ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ ಮಂಡಳಿದೆಲ್ಲ ಎಲ್ಲದನ್ನು ಅಬ್ಸರ್ವ್ ಹೀರ್ಕೊಂಡ್ಬಿಡುತ್ತೆ ಅದನ್ನು ನಾವು ಎಷ್ಟು ಹಾಕಿದ್ರು. ಹಾಗಾಗಿ ಭಾಳ ಟೇಸ್ಟ್ ಬರುತ್ತೆ ಒಗ್ಗರಣೆ. ಈಗ ನಾನು ಮೊದಲನೇದಾಗಿ 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ಈಗ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಪೂರ್ತಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈ ಈರುಳ್ಳಿ ಜಾಸ್ತಿ ರೆಡ್ ಕಲರ್ ಬರೋವರೆಗೆ ಬಿಡಬಾರ್ದು. ಅರ್ಧಂಬರ್ಧ ಬೇಯಿಸ್ಬೇಕಷ್ಟೇ ಇದಕ್ಕೆ. ಈಗ ನಾನು ತುರಿದಿಟ್ಕೊಂಡಿದ್ದಲ್ಲ ಇದೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಒಂದೇ ಕಡೆ ಹಾಕಿದ್ರೆ ಗಂಟಾಗುತ್ತೆ ಸ್ವಲ್ಪ. ಆಮೇಲೆ ಕರಿಬೇವು, ಇದು ಎಣ್ಣೆಯಲ್ಲಿ ಒಂದು 2-3 ನಿಮಿಷ ಬಿಟ್ಕೋಬೇಕು ಹಿಂಗೆ. ಈಗ ನಾನು ಈ ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪೂರ್ತಿನೂ ಹಾಕ್ತಾಯಿದ್ದೀನಿ. ಇದೊಂದು 2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಇದು ಮೇಲೆ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಇದಾಗಿರುತ್ತೆ ನೋಡಿ. ಜಾಸ್ತಿ ಬೇಯಬಾರ್ದು, ಹಿಂಗೆ ಕಾಣ್ತಿರ್ಬೇಕು. ಇದಕ್ಕೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಒಂದ್ಸರಿ ಹಿಂಗೆ ಕಲಸಿದ ತಕ್ಷಣವೇ ಜಾಸ್ತಿ ಹೊತ್ತು ಬಿಡಬೇಡಿ. ಈ ಟೊಮೆಟೊ ಹಣ್ಣು ಗೊಜ್ಜು ಥರ ಆಗಕ್ಕೆ ಬಿಡಬಾರ್ದು ನಾವು. ಇದು ಹಿಂಗೆ ಕಾಣಬೇಕು ನಮಗೆ. ಸ್ವಲ್ಪ ಕಾಣ್ತಾ ಇದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿರುತ್ತೆ. ಮತ್ತು ನಾನು ಇದರಲ್ಲಿ ಹಸಿ ಶುಂಠಿ ಹಾಕಿದ್ದೀನಲ್ಲ, ಕೆಲವರು ಮಂಡಾಳ ಒಗ್ಗರಣೆ ಗ್ಯಾಸ್ಟ್ರೈಟಿಸ್ ಆಗುತ್ತಲ್ಲ ಕೆಲವ್ರಿಗೆ. ನಾವು ಹಸಿ ಶುಂಠಿ ಹಾಕೋದ್ರಿಂದ ಮತ್ತು ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೋದ್ರಿಂದ ಈ ಮಂಡಾಳ ಒಗ್ಗರಣೆ ನಮಗೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗೋಲ್ಲ. ಚೆನ್ನಾಗಿ ನಾವು ಮನಸಾರೆ ತಿನ್ಬೋದು. ಈಗ ಅರಿಶಿನ ಮತ್ತು ಹುಣಸೆ ಹಣ್ಣು, ಹುಳಿ ಪೂರ್ತಿ ಹಾಕಿದ್ದೀನಿ. ಇದನ್ನು ಕಲಿಸ್ಕೊಂಡು ಚೆನ್ನಾಗಿ ಎಲ್ಲ ಹುಣಸೆ ಹುಳಿ ಎಲ್ಲ ಕಡೆ ಹೋಗೋ ಥರ ಕಲಿಸ್ಕೊಂಡು ಮಿಕ್ಸ್ ಮಾಡಿ ಒಂದು 5-6 ನಿಮಿಷ ಇದನ್ನು ಬೇಯಿಸ್ಲಿಕ್ಕೆ ಬಿಡೋಣ. ಈಗ ಒಗ್ಗರಣೆ ಒಂದು 5-6 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ನಾನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಲ್ಲ, ಅಷ್ಟೊತ್ತಿಗೆ ನಾವು ಮಿರ್ಚಿ ಮಾಡ್ಕೊಳ್ಳೋಣ. ಮಿರ್ಚಿಗೆ ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಏನಂದರೆ, ನಾವು ಅಡುಗೆ ಮಾಡಬೇಕಾದ್ರೆ ಅದರಲ್ಲಿ ಔಷಧಿ ಗುಣನೂ ಇರಬೇಕು.
ನಾವು ನಮ್ಮ ಅಡುಗೆ ಮನೆಯೇ ಔಷಧಿ ಅಂತ ನಮ್ಮ ಪೂರ್ವಜರು ಹೇಳಿದ್ದಾರೆ, ಮತ್ತು ಆಯುರ್ವೇದಿಕಲ್ಲಿ ಕೂಡ ಅದನ್ನೇ ಹೇಳುತ್ತೆ. ಈಗ ನಾವು ಈಗ ತಿಂತಕ್ಕಂಥ ನಾವು ಪದಾರ್ಥ ನಮಗೆ ಜೀರ್ಣ ಆಗಬೇಕು, ಗ್ಯಾಸ್ಟ್ರೈಟಿಸ್ ಆಗಬಾರ್ದು, ಅದು ಔಷಧಿನೂ ಆಗಬೇಕು ಅಂದರೆ ನಾವು ಕೆಲವೊಂದು ಪದಾರ್ಥಗಳನ್ನ ನಾವು ಮಿಸ್ ಮಾಡಬಾರ್ದು ಅಡುಗೆನಲ್ಲಿ. ಈಗ ನಾನು ಒಗ್ಗರಣೆಯಲ್ಲಿ ಶುಂಠಿ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಅದರಿಂದ ನಮಗೆ ಗ್ಯಾಸ್ಟ್ರೈಟಿಸ್ ಆಗಲ್ಲ, ಮತ್ತು ನಾವು ಅದು ತಿಂದಿರ್ತಕ್ಕಂಥ ಎಲ್ಲವನ್ನೂ ನಮಗೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಈಗ ನೋಡೋಣ ಬನ್ನಿ. ಮಿರ್ಚಿ ಮಾಡಲಿಕ್ಕೆ ಈಗ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಮತ್ತು ಇದು ಮೆಣಸಿನ್ಕಾಯಿ ನೋಡಿ, ಮುಂದೆ ಕಟ್ ಮಾಡಿಬಿಟ್ಟು ಇದನ್ನು ಈ ಥರ ಸೀಳ್ಕೊಂಡು ಜೀರಿಗೆ ಉಪ್ಪು ತುಂಬಿ ಇಟ್ಕೊಂಡಿದ್ದೀನಿ. ಈಗ ಈ ಕಡಲೆ ಹಿಟ್ಟಿಗೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತೀನಿ, 2 ಸ್ಪೂನ್ ಅಷ್ಟೇ. ಇದು ಆಪ್ಷನಲು, ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಇದು ಹಾಕೋದ್ರಿಂದ ಸ್ವಲ್ಪ ಗರಿ ಗರಿ ಬರುತ್ತೆ. ಮತ್ತು ಅಜ್ವಾನ ನೋಡಿ, ಅಜ್ವಾನ ಇಷ್ಟೂ ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ಮತ್ತು ಮೆಣಸಿನ್ಕಾಯಿ ನಮಗೆ ಗ್ಯಾಸ್ಟ್ರೈಟಿಸೂ ಆಗುತ್ತೆ, ಹೊಟ್ಟೆಗೂ ಸ್ವಲ್ಪ ತೊಂದರೆ ಆಗುತ್ತಲ್ಲ, ಹಾಗಾಗಿ ನಾನು ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಜ್ವಾನ ಹಾಕ್ತಾ ಇದ್ದೀನಿ. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಜ್ವಾನ ಹಾಕೋದ್ರಿಂದ. ಮತ್ತು ಸ್ವಲ್ಪ ಸೋಡಾ ನೋಡಿ, ಇಷ್ಟು ತೊಗೊಂಡಿದ್ದೀನಿ, ಭಾಳ ಬೇಡ, ಸ್ವಲ್ಪ ಒಂದು ಚಿಟಿಕೆ ಅಷ್ಟು, ಎಷ್ಟು ಬರುತ್ತೋ ಅಷ್ಟು, ಒಂದು ಚಿಟಿಕೆ ಅಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ ಆಲ್ರೆಡಿ ನಾನು ಉಪ್ಪು ಹಾಕಿರ್ತೀನಿ, ಇದಕ್ಕೆ ನೋಡಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಒಳಗಡೆ ಉಪ್ಪು ಜೀರಿಗೆ ತಿಂದಿರ್ತೀವಲ್ಲ, ಇದು ಅಷ್ಟು ಹಿಡಿಯಲ್ಲ, ಸ್ವಲ್ಪ ಅಂದಾಜು. ಈಗ ಇದನ್ನು ಚೆನ್ನಾಗಿ ನೀರು ಹಾಕಿ ಸ್ವಲ್ಪನೇ ಹಾಕಬೇಕು, ಯಾಕಂದರೆ ನಾವು ಇದನ್ನು ಈ ಮಿರ್ಚಿ ಮಾಡಬೇಕಾದ್ರೆ ಹಿಟ್ಟು ತುಂಬ ತೆಳ್ಳಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು, ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಕಲಿಸ್ಕೊಂಡಿದ್ದೀನಿ, ಈ ಹದಕ್ಕೆ ಬರಬೇಕು, ತುಂಬ ನೀರು ಇರಬಾರ್ದು. ಈ ಮೆಣಸಿನ್ಕಾಯಿ ಹಿಟ್ಟು ಹಿಡಿಯೋಷ್ಟು ಗಟ್ಟಿ ಇರಬೇಕು. ಮತ್ತು ಕೊನೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕೋದನ್ನು ಮರಿಬೇಡಿ. ಇದಕ್ಕೆ ಬಿಸಿ ಕಾಯಿಸಿದ ಎಣ್ಣೆ ಇದೆಲ್ಲ, ಈ ಕಡೆ ನಾನು ಮಿರ್ಚಿ ಮಾಡೋ ಕಾಯಿಸಿಟ್ಕೊಂಡಿದ್ದೀನಿ, ಈ ಎಣ್ಣೆನ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಈ ಬಿಸಿ ಎಣ್ಣೆನ ಹಾಕೋದು ಮಾತ್ರ ಸ್ಕಿಪ್ ಮಾಡಬೇಡಿ, ಮಿರ್ಚಿ ಗರಿ ಗರಿ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕಿ ನಾವು ಮಿಕ್ಸ್ ಮಾಡಿ ಮಿರ್ಚಿ ಹಾಕ್ಕೊಂಡ್ಬಿಡೋದು. ನೋಡಿ, ಎಣ್ಣೆ ಮೇಲೆ ಬಿಟ್ಕೊಂಡಿದೆ ಅಂದರೆ ಇದು ಆಗಿದೆ ಅಂತಲೇ ಅರ್ಥ. ಜಾಸ್ತಿ ಬೇಯಿಸ್ಕೋಬಾರ್ದು. ನೋಡಿ, ಟೊಮೆಟೊ ಎಲ್ಲ ಹಿಂಗೆ ಕಾಣ್ತಾ ಇರಬೇಕು. ನೋಡಿ, ಇದು ಆಗಿದೆ, ಈಗ ಸಾಕು. ಈಗ ನಾವು ಮಂಡಾಳು ನೆಂದಿದೆ ಇಲ್ಲ ಅಂತ ನೋಡೋಣ. ನೋಡಿ, ಮಂಡಾಳು ನೆಂದಿದೆ ನೋಡಿ. ಅಂದ್ರೂ ಇದು ಇನ್ನೂ 10 ನಿಮಿಷ ಬಿಡಿ, ಮತ್ತೆ ಇನ್ನೂ ಚೆನ್ನಾಗಾಗುತ್ತೆ. ಈಗ ಆಲ್ರೆಡಿ ಇದು ಮೆತ್ತಗಾಗಿದೆ, ಸಾಕು. ನಾನೀಗ ಇದನ್ನು ಗಟ್ಟಿಯಾಗಿ ಹಿಂಡ್ಬಿಟ್ಟು ಇಲ್ಲಿ ಕುದೀತಾ ಇದೆಯಲ್ಲ, ಈ ಮಂಡಾಳು ಒಗ್ಗರಣೆಗೆ ಹಾಕೊಂಡ್ಬಿಡ್ತೀವಿ. ಇದನ್ನು ಸ್ವಲ್ಪ ಆಫ್ ಮಾಡ್ಕೊಳ್ಳೋಣ, ಪೂರ್ತಿ ಮಂಡಾಳು ಹಿಂಡಿ ಹಾಕೋರಿಗೆ. ನೋಡಿ, ಇದನ್ನು ಕೆಳಗೆ ಮೇಲೆ ಮಾಡಿ ಕಲಿಸ್ಕೊತಿದ್ದೀನಿ. ಇದಕ್ಕೆ ಹೇಳಿದ್ನಲ್ಲ, ಎಲ್ಲದೂ ಜಾಸ್ತಿ ಹಿಡಿಯುತ್ತೆ, ಕೊತ್ತಂಬರಿ ಕೂಡ ಜಾಸ್ತಿ ಹಾಕ್ತೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಹುಣಸೆ ಹುಡಿನೂ ಜಾಸ್ತಿ ಹಾಕಿರ್ತೀವಿ, ಎಲ್ಲ ಹಾಕಿರ್ತೀವಲ್ಲ, ಇದು ನಮಗೆ ಈ ಥರ ನೀರು ಕಾಣಿಸುತ್ತೆ ನೋಡೋಕ್ಕೆ. ಆದರೆ ಇದು ಬಿಸಿ ಮಾಡಿದ ಮೇಲೆ ಸರೋಗುತ್ತೆ. ಮತ್ತು ಇದಕ್ಕೆ ನಾವು ಕಡಲೆ ಹಿಟ್ಟನ್ನ, ಹುರ್ಗಡ್ಲೆ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಅಂತಲೂ ಅಂತಾರೆ, ಇದನ್ನು ನಾನು ಇಷ್ಟೂ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಹಿಡಿಯುತ್ತೆ. ಇದಕ್ಕೆ ಜಾಸ್ತಿ ಹಾಕ್ಕೋಬೇಡಿ, ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕಿದ ಮೇಲೂ ಒಂದು ಸ್ವಲ್ಪ ಇದು ಹಿಂಗೆ ನೀರು ಇರಬೇಕು. ಈಗ ನಾವು ಇದು ಬಿಸಿ ಮಾಡಿದಾಗ ಸರೋಗುತ್ತೆ. ಚೆನ್ನಾಗಿ ಒಂದು 5 ನಿಮಿಷ ಮೇಲೆ ಕೆಳಗೆ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕು. ಹಂಗೆ ಇದಕ್ಕೆ ಎಲ್ಲ ಚೆನ್ನಾಗಿ ಕುತ್ಕೊಂಡು ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಎಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಇದಾಗಿದೆ. ಈಗ ನಾವು ಒಗ್ಗರಣೆಗೆ ಮಿರ್ಚಿ ಇರಲಿ ಹಿಂಗೆ, ಅದಕ್ಕೆ ಮಿರ್ಚಿ ಮಾಡ್ಕೊಳ್ಳೋಣ. ಈಗ ಇದನ್ನು ಪ್ಲೇಟ್ ಮುಚ್ಚಿ ಇಡ್ತೀನಿ ಸ್ವಲ್ಪ ಹೊತ್ತು. ನಾನು ಜೀರಿಗೆ ಉಪ್ಪು ತುಂಬಿಟ್ಕೊಂಡಿದ್ದಲ್ಲ, ಈ ಮೆಣಸಿನ್ಕಾಯಿ ಈ ಲೈನ್ ನಾನೇನು ಇದನ್ನು ಕಟ್ ಮಾಡಿ ತುಂಬಿಟ್ಕೊಂಡಿದ್ದಲ್ಲ, ಇದನ್ನು ಫಸ್ಟ್ ಹಿಂಗೆ ಒಳಗಡೆ ತೊಗೊಂಡು ಮತ್ತು ಇದನ್ನು ಈ ಥರ ಅಂದ್ಕೊಂಡು ನಾನು ಹಾಕ್ತೀನಿ. ನೋಡಿ, ಅದನ್ನು ಒಳಗಡೆ ತೊಗೊತಿದ್ದೀನಿ ಮತ್ತು ಈ ಥರ ಬಾಣಲಿಗೆ ಅಂದ್ಕೊಳ್ಬೇಕು. ಈ ಒಗ್ಗರಣೆನ ನಾನು ನಮ್ಮ ಅತ್ತೆ ಮಾಡೋದನ್ನು ನೋಡಿ ಕಲ್ತಿದ್ದೀನಿ. ಈ ಒಗ್ಗರಣೆ ನಮ್ಮ ಮನೆಯವರಿಗೆ ತುಂಬ ಇಷ್ಟ. ಇದು ಫಸ್ಟ್ ನಾವು ಬಜ್ಜಿ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇರಬೇಕು.
ಬರ್ತಾ ಬರ್ತಾ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇದು ಹೈ ಟು ಲೋ ಫ್ಲೇಮ್ ಯಾವಾಗಲೂ ಮಿರ್ಚಿ ಮಾಡಬೇಕಾದ್ರೆ ಈ ಕಡೆ ಆಗಿದೆ. ಈಗ ಉಲ್ಟಾ ಮಾಡ್ಕೊಳ್ಳೋಣ ಇದನ್ನು. ನೋಡಿ ಇದಾಗಿದೆ. ಈಗ ಇದನ್ನು ತೆಗಿಯೋಣ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಬಣ್ಣ ಕೆಟ್ಟಿಲ್ಲ, ನೋಡೋಕ್ಕೂ ಚೆನ್ನಾಗಿದೆ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಇದ್ರ ಜೊತೆಗೆ ನಾನು ಉಪ್ಪಿನಕಾಯಿ, ಕಡಲೆಪುಡಿ ತೊಗೊಂಡಿದ್ದೀನಿ ಮತ್ತು ಮಿರ್ಚಿ. ಇದಕ್ಕೆ ನಾವು ಮೇಲೆ ನಿಂಬೆಹಣ್ಣಿನ ಹುಳಿ ಕೂಡ ಹಿಂಡ್ಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಈಗ ಇದನ್ನು ಟೇಸ್ಟ್ ನೋಡಲಿಕ್ಕೆ ನನ್ನ ತಮ್ಮ ರೋಹಿತ್ ಕುಮಾರ್ಗೆ ಕರೆದಿದ್ದೀನಿ, ಅವನು ನೋಡಿ ಹೇಳ್ತಾನೆ. ತುಂಬ ಚೆನ್ನಾಗಿದೆ, ಮಿದುವಾಗಿದೆ, ಕಲರ್ಫುಲ್ ಆಗಿದೆ, ಟೇಸ್ಟಿಯಾಗಿದೆ. ಮಿರ್ಚಿ ಅಂತೂ ನನಗಂತೂ ಭಾಳ ಇದೆ ತಿನ್ನಕ್ಕಾಗ್ತಾ ಇದೆ. ತುಂಬ ಚೆನ್ನಾಗಿದೆ, ಸೂಪರ್. ನೋಡಿ ತುಂಬ ಮೆತ್ತಗೆ ಬಂದಿದೆ. ಹುಳಿ ಖಾರ ಎಲ್ಲ ಸರಿಯಾಗಿ ಕೂತ್ಕೊಂಡಿದೆ. ಈ ಬಳ್ಳಾರಿ ಮಂಡಾಳ ಒಗ್ಗರಣೆ ನಾವು ತಿನ್ಬೇಕಂತಂದರೆ ನೀವು ಬಳ್ಳಾರಿಗೆ ಬರಬೇಕು. ಎಲ್ಲ ಕೆಲಸ ಬಿಟ್ಟು ನೀವು ಬಳ್ಳಾರಿಗೆ ಬಂದು ಮಂಡಾಳ ಒಗ್ಗರಣೆ ತಿನ್ನಬೇಕು. ಇಲ್ಲ ಇಲ್ಲಿಂದ ನೀವು ಮಂಡಾಳ ನಿಮ್ಮೂರಿಗೆ ತೊಗೊಂಡೋಗ್ಬೇಕು. ಅಷ್ಟು ಸ್ಪೆಷಲ್ ನಮ್ಮ ಬಳ್ಳಾರಿ ಮಂಡಕ್ಕಿ ಒಗ್ಗರಣೆ. ಒಂದ್ಸರಿ ನೀವು ಬಳ್ಳಾರಿಗೆ ಬಂದಾಗ ಈ ಮಂಡಾಳ ಒಗ್ಗರಣೆ ಟೇಸ್ಟ್ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಿಮ್ಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಮತ್ತು ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.